ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಚಂದನ ಪ್ರದೀಪ್ ಮೈಸೂರು ವ್ಲಾಗ್ಸ್. ನಾನು ನಿಮ್ಮ ಚಂದನ. ಸೊ ಏನಿವತ್ತು ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಂತ ಅಂದ್ಕೊಂಡಿದ್ದೀರಾ? ನೀವು ಆಲ್ರೆಡಿ ತಮ್ಮನೇಲಿ ನೋಡಿದ್ದೀರಾ ಏನು ಅಂತ ಗೊತ್ತಾಗಿದೆ. ಹೌದು, ನಾವಿವತ್ತು ಎಲ್ಲಿಗೆ ಬಂದಿದ್ದೀವಿ ಅಂದರೆ ನಮ್ಮ ಮೈಸೂರಿನ ಎಕ್ಸಿಬಿಷನ್ಗೆ ಬಂದಿದ್ದೀವಿ. ಸೊ ಈ ವರ್ಷ ಎಕ್ಸಿಬಿಷನ್ ಹೇಗಿದೆ, ಏನೆಲ್ಲ ಹೊಸ ಥರ ಇದೆ, ಸೊ ಯಾವ ಥರ ಇದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಕಂಪ್ಲೀಟ್ ನಾನು ನಿಮಗೆ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಈ ವರ್ಷದ ಎಕ್ಸಿಬಿಷನ್ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಹಾಗಾದರೆ ಬನ್ನಿ ಕರ್ಕೊಂಡು ಹೋಗ್ತೀನಿ, ಹೇಗಿದೆ ಅಂತ ತೋರಿಸ್ತೀನಿ. ಈ ಒಂದು ಎಕ್ಸಿಬಿಷನ್ಗೆ ಎಂಟ್ರಿ ಫೀಸು 35 ರೂಪೀಸ್ ಇರುತ್ತೆ. ಹಾಗೆ ಮಕ್ಕಳಿಗೆ 20 ರೂಪೀಸ್ ಇರುತ್ತೆ. ಸೊ ಟಿಕೆಟ್ ತೊಗೊಂಡು ನಾವಿಲ್ಲಿ ಒಳಗಡೆ ಹೋಗಬೇಕಾಗುತ್ತೆ. ಸೊ ನೀವು ನೋಡ್ತಾ ಇದ್ದೀರಾ, ನಾವು ಒಳಗಡೆ ಎಂಟ್ರಿ ಆಗ್ತಾ ಇದ್ದಂಗೆ ಸೊ ಈ ರೀತಿ ನಿಮಗೆ ಕಾಣುತ್ತೆ. ನಾವು ಆಲ್ರೆಡಿ ಹೋಗಿದ್ದು ಸಂಜೆ 5 ಗಂಟೆ ಆಗಿತ್ತು. ತುಂಬಾ ಬೇಗ ಹೋದರೆ ಇಲ್ಲಿ ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ. ಬೇಗನೆ ಹೋಗಿದ್ವಿ. ಸೊ ಅಲ್ಲಿ ಸೆಲ್ಫಿ ತಗೊಳ್ಳೋದಕ್ಕಂತಲೇ ಫ್ಲವರ್ ಡೆಕೋರೇಷನ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಸೊ ನಾವು ಕೂಡ ಅಲ್ಲಿ ಸೆಲ್ಫಿ ತಗೊಂಡು ಮುಂದೆ ಹೋದ್ವಿ. ಸೊ ಹಾಗೆ ಇಲ್ಲಿ ನೈಟ್ ಅಂತೂ ಲೈಟಿಂಗ್ಸು ತುಂಬಾ ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ಬೋದು. ಆ ಫ್ಲವರ್ ಡೆಕೋರೇಷನ್ ಎಲ್ಲ ಸೊ ಅಷ್ಟು ಚೆನ್ನಾಗಿದೆ ಈ ಸರಿ ಒಂದು ಎಕ್ಸಿಬಿಷನ್ ಅಂತಲೇ ಹೇಳ್ಬೋದು. ಸೊ ಹಾಗೆ ಈ ಒಂದು ಎಕ್ಸಿಬಿಷನಲ್ಲಿ ಶಾಪಿಂಗ್ ಸ್ಟಾಲ್ಸ್ಗಳನ್ನಂತೂ ತುಂಬಾ ಹಾಕಿದ್ದಾರೆ. ಎಲ್ಲ ಥರ ಸ್ಟಾಲ್ಸ್ಗಳನ್ನು ಕೂಡ ಈ ಎಕ್ಸಿಬಿಷನಲ್ಲಿ ಹಾಕಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಮನೆಗೆ ಬೇಕಾಗಿರೋ ಐಟಮ್ಸ್ಗಳಾಗಿರ್ಬೋದು, ಕ್ಲಾತ್ಸ್ ಆಗಿರ್ಬೋದು, ಸ್ಲಿಪ್ಪರ್ಸ್ ಆಗಿರ್ಬೋದು, ಹಾಗೆ ಮಕ್ಕಳಿಗೆ ಬೇಕಾಗಿರೋ ಐಟಮ್ಸ್ಗಳಾಗಿರ್ಬೋದು, ಪ್ರತಿಯೊಂದು ಸ್ಟಾಲ್ಸ್ಗಳನ್ನು ಕೂಡ ಈ ಸರಿ ಎಕ್ಸಿಬಿಷನಲ್ಲಿ ಹಾಕಿದ್ದಾರೆ. ಹಾಗೆ ಈ ಒಂದು ಎಕ್ಸಿಬಿಷನ್ಗೆ ನೀವು ಬಂದರೆ ಆರಾಮಾಗಿ ಶಾಪಿಂಗ್ನ ಮಾಡಿಕೊಂಡು ಚಾಟ್ಸ್ ಎಲ್ಲ ತಿನ್ಕೊಂಡು ಊಟನೂ ಮಾಡಿಕೊಂಡು ಕೂಡ ನೀವು ಹೋಗ್ಬೋದು. ಸೊ ಅಷ್ಟು ಚೆನ್ನಾಗಿದೆ ಈ ಸರಿ ಎಕ್ಸಿಬಿಷನ್ ಅಂತಲೇ ಹೇಳ್ಬೋದು. ಜೊತೆಗೆ ಗೇಮ್ಸ್ಗಳಂತೂ ಸಿಕ್ಕಾಬಟ್ಟೆ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಈ ಸರಿ. ಸೊ ಕೂಡ ಎಕ್ಸಿಬಿಷನ್ಗೆ ಬಂದರೆ ಈ ರೀತಿ ಆರಾಮಾಗಿ ಶಾಪಿಂಗ್ ಮಾಡಿಕೊಂಡು ಊಟ ಎಲ್ಲ ಮಾಡಿಕೊಂಡು ಗೇಮ್ಸ್ ಎಲ್ಲ ಆಡಿಕೊಂಡು ಹೋಗ್ಬೋದು ಅಂತಲೇ ಹೇಳ್ಬೋದು. ಸೊ ಅಷ್ಟು ಚೆನ್ನಾಗಿದೆ ಈ ಸರಿ ಎಕ್ಸಿಬಿಷನ್ ಅಂತಲೇ ಹೇಳ್ಬೋದು. ಹಾಗಾಗಿ ನೀವು ಬೇಗ ಬಂದರೆ ಎಕ್ಸಿಬಿಷನ್ಗೆ ಎಲ್ಲ ಥರದ್ದು ನೋಡಿಕೊಂಡು ನೀವು ಹೋಗ್ಬೋದು ಅಂತಲೇ ಹೇಳ್ಬೋದು. ಸೊ ಜೊತೆಗೆ ಈ ಒಂದು ಎಕ್ಸಿಬಿಷನಲ್ಲಿ ಇನ್ನೊಂದು ಮೇನ್ ಏನು ಒಂದು ಅಂದರೆ ನೀವು ನೋಡೋದಕ್ಕೆ ಇಲ್ಲಿ ಎಲ್ಲ ಸರ್ಕಾರದ ಇಲಾಖೆಗಳ ಕೂಡ ಮಳಿಗೆಗಳು ಅಥವಾ ಮಾಡೆಲ್ಸ್ಗಳನ್ನ ಮಾಡಿದ್ದಾರೆ. ಸೊ ಅದರದ್ದು ಇನ್ಫಾರ್ಮೇಷನ್ ಅಂತೂ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಪ್ರತಿಯೊಂದು ಕೂಡ ಇನ್ಫಾರ್ಮೇಷನ್ನು ಎಲ್ಲ ಥರದ್ದು ನಿಮಗೆ ಸಿಗುತ್ತೆ ಇಲ್ಲಿ ಆ ಒಂದು ಸರ್ಕಾರಿ ಇಲಾಖೆಗಳದ್ದು ಅಂತಲೇ ಹೇಳ್ಬೋದು. ಸೊ ಯಾವುದದು ಏನು ಅಂತ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆ ಒಂದು ಮಳಿಗೆಗಳದ್ದು ಹಾಕಿದ್ದೀನಿ, ನೀವು ನೋಡ್ಬೋದು. ಹಾಗಾಗಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ, ನಿಮಗೆ ಗೊತ್ತಾಗುತ್ತೆ ಹೇಗಿದೆ ಈ ವರ್ಷದ ಎಕ್ಸಿಬಿಷನ್ ಅಂತ. ಸೊ ಯಾರ್ಯಾರು ಇನ್ನೂ ಬಂದಿಲ್ಲ ಎಕ್ಸಿಬಿಷನ್ನ, ನೀವ್ಯಾರು ಮಿಸ್ ಮಾಡ್ಕೋಬೇಡಿ, ಯಾಕಂದರೆ ಅಷ್ಟು ಚೆನ್ನಾಗಿದೆ ನೋಡೋದಕ್ಕೆ ಅಂತಲೇ ಹೇಳ್ಬೋದು. ನಾವಂತೂ ಈ ಎಕ್ಸಿಬಿಷನಲ್ಲಿ ತುಂಬಾ ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ನಾವು ನಮ್ಮ ಮನೆಯವರು ನಮ್ಮ ಪಾಪು ನಾವು ಅದಕ್ಕೆ ಬೇಗನೆ ಹೋಗಿ ಎಲ್ಲ ಥರ ಸ್ಟಾಲ್ಸ್ಗಳನ್ನ ನೋಡಿಕೊಂಡು ಹಾಗೆ ಶಾಪಿಂಗ್ ಮಾಡಿಕೊಂಡು ಚೆನ್ನಾಗಿ ತಿನ್ಕೊಂಡು ಬಂದ್ವಿ. ಗೇಮ್ಸ್ ಅಂತೂ ಯಾವುದೂ ಅಷ್ಟೊಂದು ಆಡೋಕ್ಕಾಗಲಿಲ್ಲ, ಯಾಕಂದರೆ ನಮ್ಮ ಪಾಪು ಇತ್ತು ಜೊತೆಲಿ. ಸೊ ಹಾಗೆ ಎಲ್ಲ ಸುತ್ತಾಡಿಕೊಂಡು ನಾವು ತುಂಬಾ ಎಂಜಾಯ್ ಮಾಡಿಕೊಂಡು ಬಂದ್ವಿ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ನೀವು ಬೇಗ ಹೋದರೆ ತುಂಬಾ ಎಂಜಾಯ್ ಮಾಡ್ಬೋದು ಈ ಒಂದು ಎಕ್ಸಿಬಿಷನಲ್ಲಿ. ಹಾಗೆ ಈ ವಿಡಿಯೋನ ನೋಡ್ತಾ ಹೋಗಿ ಏನೆಲ್ಲ ಇದೆ, ಯಾವ ಥರ ಇದೆ ಅಂತ ನಿಮಗೆ ಗೊತ್ತಾಗುತ್ತೆ. ಇಲ್ಲಿ ಕರ್ನಾಟಕ ಸರ್ಕಾರದ ಕೈಮಗ್ಗ ಮತ್ತು ಜವಳಿ ಇಲಾಖೆಯಿಂದ ಮಳಿಗೆಯನ್ನು ಕೂಡ ಹಾಕಿದ್ದಾರೆ. ಸೊ ಈ ಮಳಿಗೆಯಲ್ಲಿ ಎಲ್ಲ ಜಿಲ್ಲೆಗಳ ಖಾದಿ ಬಟ್ಟೆಗಳನ್ನು ಸೇಲ್ಗಂತ ಇಟ್ಟಿದ್ದಾರೆ. ಸೊ ನೀವಿಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿ ಮಳಿಗೆಗಳನ್ನ ಇಟ್ಟಿದ್ದಾರೆ. ಸೀರೆಗಳಂತೂ ವಿವಿಧ ಜಿಲ್ಲೆಯ ಸೀರೆಗಳನ್ನ ತುಂಬ ಚೆನ್ನಾಗಿ ಇಟ್ಟಿದ್ದಾರೆ ಅಂತನೋ. ಹಾಗೆ ನೋಡ್ತಾ ಹೋಗಿ ಯಾವ ರೀತಿ ಇದೆ ಅಂತ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದನೂ ಕೂಡ ಮಾಡೆಲ್ನ ಮಾಡಿದ್ದಾರೆ. ಸೊ ಇದಂತೂ ತುಂಬಾ ಚೆನ್ನಾಗಿದೆ ನೋಡೋದಕ್ಕೆ. ಸೊ ಒಳಗಡೆ ನಮಗೆ ಕನ್ನಡದ ಬಗ್ಗೆ ಹಾಗೆ ಸಂಸ್ಕೃತಿಯ ಬಗ್ಗೆ ಮಾಹಿತಿಯನ್ನು ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ. ಸೊ ನೋಡ್ತಾ ಹೋಗಿ.
ಕರ್ನಾಟಕದ ಜಿಲ್ಲೆಗಳಲ್ಲಿ ಯಾವ ಯಾವ ಪ್ರಸಿದ್ಧವಾದ ಜಿಲ್ಲೆಗಳನ್ನು ತುಂಬ ಚೆನ್ನಾಗಿ ಫೋಟೋಗಳನ್ನ ಹಾಕಿದ್ದಾರೆ. ಹಾಗೆ ಪ್ರಸಿದ್ಧ ತಿಂಡಿಗಳು ತಿನಿಸುಗಳನ್ನ ಕೂಡ ಫೋಟೋಗಳನ್ನ ಹಾಕಿದ್ದಾರೆ. ಜಲಸಂಪನ್ಮೂಲ ಇಲಾಖೆಯಿಂದ ಕಾವೇರಿ ನೀರಾವರಿಯ ಬಗ್ಗೆನೂ ಕೂಡ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಸೊ ಈ ಒಂದು ಮಾಡೆಲ್ಲು ನೋಡೋಕ್ಕೆ ತುಂಬಾ ಚೆನ್ನಾಗಿದೆ. ಸೊ ಒಳಗಡೆ ಅಂತೂ ಅಷ್ಟು ಚೆನ್ನಾಗಿ ಎಲ್ಲ ನೀರಾವರಿ ಪದ್ಧತಿ ಯಾವ ರೀತಿ ಇದೆ ನಮ್ಮ ಡಿಸ್ಟ್ರಿಕ್ಕಲ್ಲಿ ಆಗಿರ್ಬೋದು. ಸೊ ಪ್ರತಿಯೊಂದನ್ನು ಕೂಡ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಈ ಒಂದು ಮಾಡೆಲಲ್ಲಿ. ಸೊ ಹಾಗೆ ನೋಡ್ತಾ ಹೋಗಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಿಂದ ಆಗಿರ್ಬೋದು ಅದರ ಮಾಹಿತಿಯನ್ನು ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ಮಾಡೆಲಲ್ಲಿ. ಸೊ ಹಾಗೆಯೇ ಹಾಲಿನ ಡೈರಿನ ಬಗ್ಗೆನೂ ಕೂಡ ಮಾಹಿತಿನ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ. ಕೃಷಿ ಇಲಾಖೆಯ ಬಗ್ಗೆ ಕೊಟ್ಟಿದ್ದಾರೆ. ಸೊ ಈ ರೀತಿ ತುಂಬ ಇಲಾಖೆಗಳ ಸರ್ಕಾರದಿಂದ ತುಂಬಾ ಚೆನ್ನಾಗಿ ಮಾಡೆಲ್ನ ಮಾಡಿದ್ದಾರೆ ಈ ಸರಿ ಒಂದು ಎಕ್ಸಿಬಿಷನಲ್ಲಿ. ಸೊ ನೀವು ಬಂದರೆ ಈ ಥರ ಒಂದು ಮಾಡೆಲ್ ಯಾವ ರೀತಿ ಇದೆ ಏನು ಅಂತ ಇನ್ಫಾರ್ಮೇಷನ್ ತುಂಬಾ ಚೆನ್ನಾಗಿ ನೀವು ತಿಳ್ಕೊಬೋದು ಅಂತಲೇ ಹೇಳ್ಬೋದು. ಸೊ ಹಾಗೆ ಹೊರಗಡೆ ಬಂದರೆ ಈ ರೀತಿಯ ಪ್ರಾಣಿಗಳನ್ನ ತುಂಬಾ ಚೆನ್ನಾಗಿ ಲೈಟ್ ಅಲಂಕಾರದಿಂದ ಸಖತ್ತಾಗಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಹಾಗೆ ಮುಂದೆ ಬಂದರೆ ಎಕ್ಸಿಬಿಷನಲ್ಲಿ ಈ ಒಂದು ಗೇಮ್ಸ್ಗಳಂತೂ ಸಿಕ್ಕಾಬಟ್ಟೆ ಹಾಕಿದ್ದಾರೆ ಈ ಸರಿ ಅಂತಲೇ ಹೇಳ್ಬೋದು. ಸೊ ಅಷ್ಟು ಗೇಮ್ಸ್ಗಳನ್ನ ನೀವು ನೋಡ್ತೀರಾ ಇಲ್ಲಿ. ಎಲ್ಲ ಥರ ಗೇಮ್ಸ್ಗಳನ್ನ ಕೂಡ ಈ ಸರಿ ಹಾಕಿದ್ದಾರೆ. ಸೊ ಎಲ್ಲದೂ ಕೂಡ ತುಂಬಾ ಚೆನ್ನಾಗಿದೆ ನೋಡೋದು. ಈ ಒಂದು ಎಕ್ಸಿಬಿಷನ್ ಸೆಂಟರ್ ಆಫ್ ಅಟ್ರಾಕ್ಷನ್ ಅಂದರೆ ಲೈಟಿಂಗ್ಸು. ಸೊ ಲೈಟಿಂಗ್ಸ್ ಅಂತೂ ಈ ಸರಿ ಸಿಕ್ಕಾಬಟ್ಟೆ ಸಖತ್ತಾಗಿದೆ ಅಂತಲೇ ಹೇಳ್ಬೋದು. ಸೊ ಫೋಟೋ ತೆಗೆಸ್ಕೊಳ್ಳೋಕ್ಕಂತೂ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಅಷ್ಟು ಚೆನ್ನಾಗಿದೆ ಲೈಟಿಂಗ್ಸು. ಸೊ ನೀವು ಕೂಡ ಈ ಒಂದು ಎಕ್ಸಿಬಿಷನ್ ಈ ಸರಿ ಮಿಸ್ ಮಾಡ್ಕೋಬೇಡಿ, ಯಾಕಂದರೆ ಅಷ್ಟು ಚೆನ್ನಾಗಿದೆ. ಸೊ ಈ ಎಕ್ಸಿಬಿಷನ್ನು ನಮಗೆ 3 ತಿಂಗಳ ಕಾಲ ಇರೋದ್ರಿಂದ ನೀವು ಜನವರಿ ತನಕನೇ ಇರುತ್ತೆ ಅಂತಲೇ ಹೇಳ್ಬೋದು. ಸೊ ನೀವು ಕೂಡ ಈ ಒಂದು ಎಕ್ಸಿಬಿಷನ್ಗೆ ಬಂದು ಎಂಜಾಯ್ ಮಾಡಿ. ಸೊ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನು ಕೂಡ ಕ್ಲಿಕ್ ಮಾಡಿ. ಹೀಗೆ ನನಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.